ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಮಾಡಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ಮಾರ್ಕೆಟ್ ಟೋಟಲಿ ಇವತ್ತು ವೇಸ್ಟ್, ಓಕೆನಾ. ಬರೀ ರೇಂಜ್ ಬೌಂಡ್ ನಾನು ಹೇಳಿದ್ದೆ, ನಾನು ನಿಮಗೆ 26,000 ಮತ್ತು 25,900 ಇವೆರಡು ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ ಅಂತ. ಎಲ್ಲಿವರೆಗೂ ಅಂತಂದರೆ 850ವರೆಗೂ ಹೇಳಿದ್ದೆ ನಾನು, ಓಕೆನಾ. 880ಇಂದ ಮತ್ತು 850ವರೆಗೂ ನೋ ಝೋನ್ ಇದೆ ಅಂತ, ನೋ ಟ್ರೇಡಿಂಗ್ ಝೋನ್ ಇದೆ ಅಂತ. ಸೇಫ್ ಟ್ರೇಡ್ರಿಗೆ ಮಾತ್ರ ಇಲ್ಲ 800 ಕೆಳಗಡೆ ತೊಗೊಳಿಕ್ಕೆ ಹೇಳಿದ್ದೆ, ಓಕೆ. ಕೆಳಗಡೆ ಮತ್ತು ಮೇಲ್ಗಡೆ 2630, ಓಕೆ, 2630ಗೆ. ಸೊ ಏನಾಗಿದೆ ಮಾರ್ಕೆಟಲ್ಲಿ? ಏನೂ ಆಗಿಲ್ಲ ನೋಡಿ. ಅನಾಲಿಸಿಸ್ ಪ್ರಕಾರ ನಿನ್ನೆ ಹೇಳಿದ್ದೆ ನಾನು, ಇಲ್ಲಿಂದ ಮೇಲೆ ಹೋದರೆ ಬೇಕಾದ್ರೆ ಇಲ್ಲೊಂದು ಟ್ರೈ ಮಾಡಿ ಅಂತ, ಓಕೆನಾ. 0.30 ಒಂದು -30 ಪಾಯಿಂಟ್ ಇಟ್ಕೊಂಡು ಟ್ರೈ ಮಾಡಿ, ಮತ್ತು ಇಲ್ಲೇ 880 ನೋ ಟ್ರೇಡಿಂಗ್ ಝೋನ್ ಇದೆ ಅಂತ. ಸೊ ಅದಕ್ಕೆ ಇಲ್ಲಿ ನೋಡಿ 900ಗೆ ಸಪೋರ್ಟಿಂದ ಮತ್ತೆ ಮೇಲೋಯ್ತು, ಮತ್ತೆ ಸಪೋರ್ಟಿಗೆ ಬಂತು, ಮತ್ತೆ ಮೇಲೋಯ್ತು. ಸೊ ಏನೂ ಇಲ್ಲ, ವರ್ಕೇ ಆಗಿಲ್ಲ. ಎಲ್ಲೂ ನಿಮ್ಗೆ ಎಲ್ಲೇ ಕೂತ್ಕೊಳ್ಳಿ, ಓಕೆನಾ. ಕಾಲ್ ಕೂತ್ಕೊಳ್ಳಿ, ಕೊಟ್ಟಿಲ್ಲ. ಪುಟ್ ಕೂತ್ಕೊಳ್ಳಿ, ಕೊಟ್ಟಿಲ್ಲ. ಸೊ ಬರೀ 10, 20, 30 ಪಾಯಿಂಟ್ ಕೊಡಬೇಕು ಮತ್ತು ಮೇಲೆ ಹೋಗ್ಬೇಕು, ಹೌದಾ. ನಿಮ್ಗೆ ಏನು ಒಂದು ಟಾರ್ಗೆಟ್ ತೊಗೊಳಕ್ಕೂ ಬಿಡ್ತಾ ಇರಲಿಲ್ಲ ಮಾರ್ಕೆಟ್. ಸೊ ನಾನು ನಿಮ್ಗೆ ಹೇಳಿದ್ದೀನಿ ಲಾಸ್ಟಲ್ಲಿ, ಏನು ಹೇಳಿದ್ದೆ ನಾನು ನಿಮಗೆ ಅಂತಂತಂದರೆ, ಮಾರ್ಕೆಟು ಆಲ್ರೆಡಿ ನಿಮಗೆ ಫೆಬ್ರವರಿಯಲ್ಲಿ ನಿಮಗೆ ಕೊಟ್ಟಿದೆ, ದೊಡ್ಡ ದೊಡ್ಡ ಕ್ಯಾಂಡಲ್ ಕೊಟ್ಟಿದೆ. ಕೆಳಗಡೆ ಒಂದು, ಮೇಲ್ಗಡೆ ಒಂದು. ಇಲ್ಲಿ 2000, ಇಲ್ಲಿ ಒಂದು 1000 ಪಾಯಿಂಟು ಕೊಟ್ಟಿದೆ, ಹೌದಾ. ಇದನ್ನೆಲ್ಲ ನಿಮ್ಗೆ ಕಿತ್ಕೊಳ್ಳೋ ಸಲುವಾಗಿ ಈ ಮಾರ್ಕೆಟು ಈ ರೀತಿ ಡ್ರಾಮಾ ಮಾಡ್ತಾಯಿದ್ದೀನಿ. ಸೊ ಇನ್ ಬಿಟ್ವೀನ್ ನಾನು ಹೇಳ್ತಾ ಇದ್ದೀನಿ, ಸಿಂಪಲಾಗಿ ಇಡ್ತೀನಿ, ಏನೂ ಇಲ್ಲ. ಇದು ಬ್ರೇಕ್ ಆಗೋವರೆಗೂ ಏನು ಮಾಡೋಕ್ಕೆ ಹೋಗಬೇಡಿ. ಬ್ರೇಕ್ ಆದಮೇಲೆ ಕೆಳಗಡೆ ಇಲ್ಲಿಗೆ ಇದು ಸೇಫ್ ಟ್ರೇಡ್ರಿಗೆ, ಆಮೇಲೆ ಇದೆಲ್ಲ ನಡುಮದ ಏನಿರುತ್ತೆ ರಿಸ್ಕಿ ಟ್ರೇಡ್ರಿಗೆ. ನಾನು ಹೇಳಿದ್ದೆ ನಿನ್ನೆ ಹೇಳಿದ ಪ್ರಕಾರ, ಬೇಕಾದ್ರೆ ಇಲ್ಲಿ ರಿಸ್ಕಿ ಟ್ರೇಡ್ರ್ ಬೇಕಾದ್ರೆ ಅವ್ರು ಬೇಕಾದ್ರೆ ಟ್ರೇಡ್ ಮಾಡ್ಕೊಳ್ಳಿ, ಸೇಫ್ ಟ್ರೇಡ್ರಿಗೆ ಬೇಕಾದ್ರೆ ಒಂದು ಲಾಟಲ್ಲಿ ಟ್ರೈ ಮಾಡಿ ಅಂತ ಹೇಳಿದ್ದೆ. ಸೊ ಏನಾಗಿದೆ? ಏನೂ ಆಗಿಲ್ಲ. ಮತ್ತು 880ಇಂದನೇ ಮತ್ತೆ ವಾಪಸ್ ಹೋಯಿತು, 900 ಟಚ್ ಆಯಿತು, ವಾಪಸ್ ಹೋಯಿತು. ಅದಕ್ಕೆ ಹೇಳ್ತಾ ಇದ್ದೀನಿ, 880 ಮತ್ತು 850 ಮಧ್ಯದಲ್ಲಿ ನೋ ಟ್ರೇಡಿಂಗ್ ಝೋನ್ ಇದೆ. ಮತ್ತು ಇನ್ನೊಂದು ಲೆವೆಲ್ ಬಂದುಬಿಟ್ಟು 800 ಒಂದಿದೆ. ಸೊ 900 ಮತ್ತು 800, ಓಕೆ. ಈಗಂತೂ 900 ಅಂತೂ ಫುಲ್ಲು ಸ್ಟ್ರಾಂಗ್ ಸಪೋರ್ಟ್ ಆಗಿದೆ. ಸೊ ಇದು ಬ್ರೇಕ್ ಆಯಿತು ಅಂದ್ಕೊಳ್ಳಿ, 25,700 ಟಾರ್ಗೆಟ್, ಓಕೆ. 700 ಟಾರ್ಗೆಟು. ಅದಾದ ತಕ್ಷಣ ಬೇಕಾದರೆ ಮುಂದೆ ನೋಡೋಣ ಅಂತ. ಬಟ್ ನಮ್ಮದು ಫೈನಲ್ ಟಾರ್ಗೆಟ್ ಇಷ್ಟೇ ಆಗುತ್ತೆ. ಇದು ಬಂದುಬಿಟ್ಟು 120 ಟಾರ್ಗೆಟ್ ಅಷ್ಟೇ, ಓಕೆ. 120 ಟಾರ್ಗೆಟ್ ಮಾಡಿ, ಜಾಸ್ತಿ ಟಾರ್ಗೆಟು ಮತ್ತು 200 ಇದೆ. ಸೊ ಇದನ್ನು ನೋಡೋಣ ಆಮೇಲೆ. ಬಟ್ 120ಗೆ ನೀವು ಬುಕ್ ಮಾಡ್ಕೊಳ್ಳಿ. ಇಷ್ಟೇ ಅನಲೈಸಸ್ಸು, ಸಿಂಪಲಾಗಿ ಇಟ್ಬಿಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದು ಸತಿ ಡೇ ಕ್ಯಾಂಡಲಲ್ಲೂ ತೋರಿಸ್ಬಿಡ್ತೀನಿ ಯಾವ ರೀತಿ ಫಾರ್ಮೇಷನ್ ಆಗ್ತಾಯಿದೆ. ಇದು ಲೈನ್ ಮಾತ್ರ ನೀವು ತೆಗೋಕ್ಕೆ ಹೋಗಬೇಡಿ. ನೋಡಿ ಕ್ಯಾಂಡಲ್ ಮಾತ್ರ ಬರ್ತಾಯಿದೆ ಮೇಲ್ಗಡೆಯಲ್ಲಿ. ನೋಡಿ ಒಂದು ಕೆಳಗೆ ಬಿಡ್ತು, ಮೇಲ್ಗಡೆ ಹೋಗ್ತಾ ಇದೆ. ಒಂದಕ್ಕೊಂದು ಸಪೋರ್ಟ್ ತೊಗೊಂಡು ಡೇ ಕ್ಯಾಂಡಲ್ ಸಪೋರ್ಟಿಗೆ ಹೋಗ್ತಾ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಆದರೂ ನೋ ಯೂಸ್, ಡೇಯಲ್ಲಿ ನೋ ಯೂಸ್, ಓಕೆನಾ. ಸೊ ಕೊಡ್ತಾನೇ ಇಲ್ಲ, ಏನೂ ಕೊಡ್ತಾನೆ ಇಲ್ಲ ಮಾರ್ಕೆಟಲ್ಲಿ. ಒಂದು ಡೋಜಿ ಆಗುತ್ತೆ, ಒಂದು ಹ್ಯಾಮರ್ ಆಗುತ್ತೆ, ಒಂದೇನೋ ಮತ್ತು ರೆಡ್ ಆಗುತ್ತೆ. ಅಕಸ್ಮಾತ್ ಇಲ್ಲೇನಾದರೂ ಗ್ರೀನ್ ಆಗಿದ್ದರೆ ನಾಳೆ ಪಾಸಿಟಿವ್ ನೋಡ್ಬೋದಾಗಿತ್ತು. ಸೊ ಇದು ಟಾರ್ಗೆಟ್ ಲೈನ್ ಆಗಿದೆ ನಂದು, ಓಕೆನಾ. ನಾನು ಟಾರ್ಗೆಟ್ ಲೈನ್ ಹಾಕಿಟ್ಟಿದ್ದೀನಿ 25. ನಿಮ್ಗೆ ಹೇಳಿದ್ನಲ್ಲ 25,700 ಅಂತ. ಸೊ ಇವೆರಡು ಲೆವೆಲ್ಲು ಓಪನ್ ಆಗಿದೆ, ಓಕೆನಾ. ಮಾರ್ಕೆಟ್ ಬಟ್ ಯಾವ ಕಡೆ ಹೋಗುತ್ತೆ ಅದು ನಾವು ಅದ್ರ ಜೊತೆ ನಾವು ರಿಯಾಕ್ಟ್ ಮಾಡಬೇಕು. ಸೊ ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ ವಿಡಿಯೋ. ಜಾಸ್ತಿ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ, ಮಾರ್ಕೆಟಲ್ಲಿ ಏನೂ ಇಲ್ಲೇ ಇಲ್ಲ. ಸೊ ಇದು ಲೈನ್ ಬೇಕಾದರೆ ನೀವು ಕಾಪಿ ಮಾಡ್ಕೊಂಡು ಹಾಕ್ಕೊಳ್ಳಿ, ಇದು ಲೆವೆಲ್ನ, ಓಕೆ. ಸೊ ಕಾಪಿ ಮಾಡಿ ಹಾಕ್ಕೊಂಡು ಇದೇ ಲೆವೆಲ್ಲೇ ನೀವು ಇಟ್ಕೊಂಡಿರಿ. ಇದು ಹೊರಗೆ ಹೋಗೋವರೆಗೂ ನೀವೇನು ಟ್ರೇಡ್ ಮಾಡೋಕ್ಕೂ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.